ಅದು ಹುಚ್ಚನಾಯಿ ಕಚ್ಚಿರೋದಲ್ಲ, ನನ್ನ ಸಿಗ್ನೇಚರ್. ಏನ್ ಮಾತಾಡ್ತಾ ಇದ್ದೀರಿ? ಅದು ಸಿಗ್ನೇಚರ್ ಸ್ಟೆಪ್ ಅನ್ನೋದು. ಅಂದಾಗೆ ಗಿಲಿ ಗಿಲಿ ಪಾಲಿಟಿಕ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಯ್ಯೋ ಇಷ್ಟೊತ್ತಾಯಿತು, ನಾವೇನು ಮಾಡೋಕ್ಕೆ ಬಂದೀವಿ, ಏನು ನೋಡೋಕ್ಕೆ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ ಅನ್ನೋದೇ ಕನ್ಫ್ಯೂಸಲ್ಲಿ ಸಾಯ್ತಾ ಇದ್ದೀವಿ. ಯಾಕೆಂದರೆ ಪ್ರಪಂಚ ಹಂಗಾಗ್ಬಿಟ್ಟಿದೆ. ಈ ಪ್ರೀತಿ ಈ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಕರೆಕ್ಟ್. ಬದನೆಕಾಯಿ ರೇಟ್ ಜಾಸ್ತಿ ಆಗ್ಬಿಟ್ಟದೆ. ಇದು ಯಾಕೆ ಹಿಂಗೆ ಟೈಟ್ ಆಗ್ಬಿಟ್ಟ ಅಂತನಾ? ಇಲ್ಲ, ಕುಡಿದ ತಕ್ಷಣ ಟೈಟ್ ಆಗೋಕ್ಕಾಗತ್ತಾ? ಸರ್ಕು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಈಗ ಟೈಟ್ ಆದೆ ಅಲ್ಲ. ನನ್ನಂತ ಕುಡ್ಕೊಂಡು ನನ್ನ ಮಕ್ಕಳಿಗೆ ಭಾಳ ಕೊಟ್ಟಂಥವ್ರು. ನಾನು ಸರ್ಜಕೋ ಕೆಂಪಕೋ ಅಂತೀನಿ. ಅವನು ಯಾರು ಹೌದಾ ಹುಲಿಯ ಅಂದ. ಎಲ್ಲಿದ್ದೀರಪ್ಪ? ಹೌದಾ ಹುಲಿಯ? ವಾ ರಾಮಯ್ಯ, ನಮ್ಮ ರಾಮಯ್ಯನವ್ರು ಬರ್ಬೇಕು. ಹೌದಾ ಹುಲಿಯ? ಒಡತಿ ನೋಡು ಕಪಾಲ್ಕೆ. ಯಾಕೆ ಇಷ್ಟೊತ್ತಿಗೆ ಕುಡ್ಕ ಬಂದಿದ್ದಿಲ್ಲ, ಮರ್ಯಾದಿಲ್ವೇನೆ ನಿನಗೆ? ಅಯ್ಯೋ, ನೀವು ಎಷ್ಟೊತ್ತಿಗೆ ಬಾಕ್ಲು ತೆಗಿಬೇಕು ಅಂತ ಕರೆಕ್ಟಾಗಿ ಟೈಮ್ ಕೊಟ್ಟಿಲ್ಲ. ಅವ್ನು 5:15 ತೆಗೆದಿದ್ದೆ, 5:15 ಕುಡ್ಕ ಬಂದೆ. ಇನ್ನೂ 20% ಜಾಸ್ತಿ ಮಾಡ್ಬಿಡ್ತೀನಿ. ಬಿಡ 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 ಬಿಡ. ಯಾವ್ರವ್ರ ನೀನು? ಗೊಬ್ಬರ. ಏನ್ ಬೇಕು ನಿನಗೆ? ಗೊಬ್ಬರ. ಅಯ್ಯಪ್ಪ, ಯಾಕೆ ಹೊಡಿತಾ ಇದ್ದೀರಿ? ಎಲ್ಲಕ್ಕೂ ಗೊಬ್ರ 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 ಅಂತಿದೆಯಲ್ಲ, ಬೇರೆ ಏನಿಲ್ವಾ? ನಿನ್ನ ಹೆಸರು ಗೊಬ್ಬರನೇ, ಮೂರೂ ಗೊಬ್ಬರವೇ. ಏನ್ ಬೇಕು ಅಂದ್ರು ಗೊಬ್ಬರ ಅಂತೀಯಲ್ಲ. ಏನು ಊಟನೂ ಗೊಬ್ಬರನೇ ತಿಂದೆ ಏನಯ್ಯ? ಊಟ ತಿನ್ಬೇಕು ಅಂದ್ರೆ ಗೊಬ್ಬರನೇ ಹಾಕ್ಬೇಕಲ್ವಾ? ರಿಯಲಿ? ಇಲ್ಲಿಗೆ ಗಿಡಕ್ಕೆ. ನಿನ್ ತಲೆಯಲ್ಲಿ ಗೊಬ್ಬರ ಇಟ್ಕೊಂಡಿದ್ದೀರಿಯಾ? ಇದೇನು ಕರೆಕ್ಟ್ ಆಗಿ ಹೇಳು. ಅಯ್ಯೋ, ಆ ಗೊಬ್ಬರ ಅಲ್ಲ. ಮತ್ತೆ ನೋಡಿ, ನನ್ನ ಹೆಸರು ವಿನೋದ, ನಮ್ಮ ಊರ ಹೆಸರು ಗೊಬ್ಬರಗಾಲ, ಎರಡು ಸೇರಿದ್ರೆ ವಿನೋದ್ ಗೊಬ್ಬರಗಾಲ. ಅದಕ್ಕೆ ಜನ ಸಾಟ್ ಅಂಡ್ ಸ್ವೀಟ್ ಆಗಿ ಗೊಬ್ಬರ ಅಂತ ಕರೀತಾರೆ. ಆ್ಯಕ್ಚುಲಿ ನನಗೆ ಆ ಗೊಬ್ಬರ ಅಲ್ಲ ಮ್ಯಾಟ್ರು. ಗೊಬ್ಬರ 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 ನಿಜವಾದ ಗೊಬ್ಬರ 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 ಸಿಗ್ತಾ ಇಲ್ಲ ಅದು. ಈ ರೈತರು ಕೇಳ್ತಾರಲ್ಲ ರಸಗೊಬ್ಬರ. ರಸಗೊಬ್ಬರ ಸಿಗ್ತಾ ಇಲ್ಲ. ನಿನಗೂ ಗದ್ದೆ ಇದ್ದ? ಉದಯ 2-3 ದಿನದಿಂದ ಕೊಡ್ತಿಲ್ವ ನಾವು? ಏನೋ ಒಂದು ಟೈಮ್ನಲ್ಲಿ ಆಗಿತ್ತು, ಗೊಬ್ಬರ ಸಿಕ್ಕಿರಲಿಲ್ಲ. ಬಟ್ ಆಲ್ರೆಡಿ 1 week ಬ್ಯಾಕ್ ದ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್. ಆದ್ರಿಂದ ಎಲ್ಲರಿಗೂ ಸ್ವಲ್ಪ ಪರಿಮಾಣಕ್ಕೆ ತಕ್ಕಂಗೆ, ಆ ಪ್ರಮಾಣಕ್ಕೆ ತಕ್ಕಂಗೆ ಅವ್ರಿಗೆ ಗೊಬ್ಬರ ಹಂಚೆ ಕೇಳಿದೀವಿ. ಅದು ಶಾಂಗವಾಗಿ ನಡೀತದೆ. ನೀನು ಕೂತ್ಕೊಳ್ಳೋ ಬದಲು ಕ್ಯೂಲೇ ನಿಂತಿದ್ರೆ ನಿನಗೆ ಬೇಗನೆ ಸಿಗೋದು 1 ಮೂಟ ಗೊಬ್ಬರ. ಎಲ್ಲಿ ಸಿಗೋದು? 10 ಜನ ಕ್ಯೂವಲ್ಲಿ ನಿಂತ್ರೇನು ಬೇಗ ಸಿಗುತ್ತೆ. 1000 ಜನ ನಿಂತಿದ್ರೆ ಕಾಲು ನೋವು ಬಂದು 90 ಹೊಡಿತ ಒಂದು ಕ್ವಾರ್ಟರ್ ಹೊಡಿದೀನಿ ಗೊತ್ತಾ? ಒಟ್ಲಲ್ಲಿ 1 ಮೂಟ ಗೊಬ್ಬರ ಸಿಗ್ತಾ? ನೀವು ಕೊಡೋದು ಒಂದೇ 1 ಮೂಟೆ ಗೊಬ್ಬರ. ನನ್ಗಿರೋದು 3 ಎಕರೆ ಜಮೀನು. ಎಲ್ಲಿಗೆ ಎರ್ಚ್ಕೊಳ್ಳೋಣ ನಾನು? ಅದಕ್ಕೆ ಗೊಬ್ಬರ ಬಿಟ್ಟಾಕ್ತೆ. ನಮ್ಮೂರಲ್ಲಿ 100 ಜನ ಇದ್ರು. ಅವ್ರಿಗೆಲ್ಲ ಹೊಲ್ತಾವು ಊಟ ಏರ್ಪಡಿಸ್ತೀನಿ ಬಂದ್ಬಿಡಿ ಅಂದೆ. ಊಟ ಮಾಡ್ಬಿಟ್ರು. ಬೆಳಿಗ್ಗೆ ಗದ್ದೆತ್ತೇವೆ ಗೊಬ್ಬರ ಹಾಕ್ಬಿಟ್ಟು ಹೊಟ್ಬಿಟ್ರು. ಬಯಲು ಮುಕ್ತ ಶೌಚಾಲಯ. ಆ ಗೊಬ್ಬರ ಅಲ್ಲ, ನಂದು ಹಸಿನ ಗೊಬ್ಬರ ಇತ್ತು. ಎಲ್ಲ ತೋಡ್ಬಿಟ್ಟು ಗದ್ದೆಗೆ ಹಾಕ್ಬೇಕಾಯ್ತು. ಅದಕ್ಕೆ ಅವ್ರನ್ನಷ್ಟು ಜನ ಕರೆಸಿದೆ ಅಂದೆ. ಆ ಥರನಾ? ನೋಡಯ್ಯ, ನಾವು ಗೊಬ್ಬರನು ಕೊಡ್ತಾ ಇದೀವಿ, ಏನಿರ್ಬೇಕು ಎಲ್ಲ ಮಾಡ್ತಾ ಇದೀವಿ. ಆದ್ರೆ ಬರ್ಬೇಕಲ್ಲಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೆ ದುಡ್ಡು ಬರ್ಬೇಕಲ್ವಾ? ನೀವು ಸೆಂಟ್ರಲ್ ನಿಂತ್ಕ ಕೇಳಿದ್ರೆ ಕೊಡ್ತಾರಪ್ಪ. ಸೆಂಟ್ರಲ್ ಇಂದ ದುಡ್ಡು ಬರ್ಬೇಕು, ಹಂಚ್ಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಗೊಬ್ಬರ ಬರ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೆ GST ಬಾಕಿ ಬರ್ಬೇಕು. ಇದೆಲ್ಲ ಬಂದ್ರೆ ನಮ್ಮ ರಾಜ್ಯದಲ್ಲಿ 5 ಗ್ಯಾರಂಟಿಗಳಿಗೆ ನಾವು ಇನ್ನೂ 3 ಅಲ್ಲ, ಇನ್ನು 8 ವರ್ಷಗಳ ಕಾಲ ಕೊಟ್ಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಇದಕ್ಕೆಲ್ಲ ಕಾರಣ ಗೊತ್ತಾಯ್ತಲ್ಲ, ಗೊಬ್ಬರ ಸಿಗದೆ ಇರೋದು. ನಮ್ಗೆ ದುಡ್ಡಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಏನ್ ಮಾಡೋದು ಗೊತ್ತಾಯ್ತೇನೆಯ? ನೋಡು, ನಾವು ಎಲ್ಲ ಕೊಡ್ತಾ ಇದೀವಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ನಮ್ಗೆ ಕೊಡ್ತಾ ಇಲ್ಲ. ಅಕ್ಕಿ ಕೊಡಬೇಕು ಅಂದ್ರೆ, ಮತ್ತೆ ರೈತರಿಗೆ ಕೊಡಬೇಕು ಅಂದ್ರೆ, ಆಮೇಲೆ ನಮ್ಮೆಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಹಂಚಬೇಕು ಅಂದ್ರೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ಬೇಕಲ್ವೇನೆಯ? ಹೌದಾ?
ಗೊತ್ತಾಯ್ತು ಗೊಬ್ಬರಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಭಾಗ್ಯಗಳಿಗೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು, ಭಾಗ್ಯಕ್ಕೆಲ್ಲ ಅಕ್ಕಿ ಕೊಡ್ಬೇಕು, ಹೆಣ್ಮಕ್ಳಿಗೆ ಕಾಸು ಆಗ್ತೈತ್ರಲ್ಲ ಅದಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಬೇಕು. GST ಬರ್ಬೇಕಲ್ಲ ಬಾಕಿ ಮತ್ತೆ ಕೊಡ್ಬೇಕು. ಬ್ಯಾನರ್ ಯಾಕೆ ನಿಮ್ ಫೋಟೋ ಹಾಕಂದಿರಿ, ಸೆಂಟ್ರಲ್ ಗೌರ್ಮೆಂಟ್ ಹಾಕ್ಬಿಡಿ. ಏಯ್ ಗ್ಯಾರಂಟಿಗಳು ನಿಮ್ದಲ್ವಾ? ಇದು ಗ್ಯಾರಂಟಿಗಳು ಇಡೀ ಭಾರತ ದೇಶದಲ್ಲಿ 5 ಗ್ಯಾರಂಟಿ ಕರ್ನಾಟಕ ಮಾದರಿ ಅಂತ ಮಾಡಿರೋದು ನಮ್ದು. ನಂಗೊಂದು ಅನುಮಾನ. ಪಕ್ಕದಲ್ಲಿ ತೆಲಂಗಾಣ ಹಾ ನಮ್ದೇ ಮಾದರಿ ಅನುಸರಿಸ್ತು. ಹಾ ನೆಕ್ಸ್ಟ್ ಎಲ್ಲಾ ಎಲೆಕ್ಷನ್ಗಳು ಆ ಪಕ್ಷಗಳವಲ್ಲ, ಬೇರೆ ಪಕ್ಷಗಳು, ಪಕ್ಷ ಮತ್ತೊಂದು ಪಕ್ಷ ನಮ್ಮನ್ನೇನು ಕರ್ಸಿದ್ರು. ಆ ಥರದ ಗ್ಯಾರಂಟಿ ಕೊಟ್ಟಿರುವಂತ ಪ್ರಪ್ರಥಮ ಏಕೈಕ ನಾಡು ನಮ್ಮ ಕನ್ನಡ ನಾಡು, ಕರ್ನಾಟಕ, ನಮ್ಮ ಕೈ ಪಕ್ಷ. ಅಲ್ಲ ನಂಗೊಂದು ಅನುಮಾನ ಇದೆ, ನೀವು ಗ್ಯಾರಂಟಿ ಕೊಟ್ಟು ನಮ್ಗಳನ್ನ ಒಂಟಿ ಮಾಡ್ಬಿಡ್ತೀರ ಅನ್ನೋದು ಭಯ ಇದೆ. ಏಯ್ ಯಾವನ ಮೊನ್ನೆ ಹೇಳ್ತಿದ್ದ, ಹೆಂಗಸರಿಗೆಲ್ಲ ಕೊಟ್ರು ಶ್ರೀಶಕ್ತಿ, ಆಗ್ಬಿಟ್ರು ಗಂಡಸರೆಲ್ಲ ನಿಶಕ್ತಿ. ಹಂಗ ನೀನು ಕೊಟ್ರಿ ಹೆಂಗಸರಿಗೆ ಗ್ಯಾರಂಟಿ, ಆಗ್ಬಿಟ್ವಲ್ಲ ನಾವು ಒಂಟಿ. ಏಯ್ ಸೋಮವಾರ ನಿನ್ನಂತ ಕುಡುಕ್ ನನ್ನ ಮಕ್ಕಳು ಎಲ್ಲ ಮಾತಾಡೋರು ಗೊತ್ತಾಯ್ತಲ್ಲ. ಯಾರ್ಯಾರು ಪಾಪ ಹೆಂಗಸರವ್ರು ದುಡ್ಡು ಕೊಟ್ಟವ್ರು ಎಲ್ಲ ಅವ್ರವ್ರ ಏನು ಸಲಕರಣೆ ಸವಲತ್ತು ಮಾಡ್ಕೊತವ್ರೆ, ಬಸ್ಗಳನ್ನ ಸರಿಯಾಗಿ ಉಪಯೋಗಿಸ್ಕೊತವ್ರೆ. ನಿನ್ನಂತ ಕುಡುಕ್ ನನ್ನ ಮಕ್ಕಳು ಕುಡಿಬೇಕು ಅಂತ ಗೋವಾಕ್ ಹೋಗ್ಬಿಡವ್ರಿ ನೀವೆಲ್ಲ. ಫ್ರೀ ಕೊಟ್ಟಿದ್ರೆ ಅದಕ್ಕೆ ನಾವು ಹೆಂಗಸರುಗಳಿಗೆ ಭಾಗ್ಯ ಕೊಟ್ಟಿದ್ದೀವಿ, ಚೆನ್ನಾಗಿದೆ. ಅಪಪ್ರಚಾರ ಬೇಡ, ಗೊತ್ತಾಯ್ತಲ್ಲ. ಗೊಬ್ಬರ ಸಿಗ್ತಾ ಇದೆ ಏನೋ 2 ತಿಂಗಳದ್ದು ದುಡ್ಡು ಕೊಡ್ತಿದ್ವಲ್ಲಪ್ಪ, ಸ್ವಲ್ಪ ಬಾಕಿ ಇದೆ. ಯಾಕಂದ್ರೆ ನಮ್ಗೆ GST ಬಾಕಿ ಉಳಿಸ್ಬಿಟ್ಟು ಅಲ್ಲಿ ನೀವು ಕಟ್ತಾ ಇದ್ರಿ, ಇದು ಉಳಿಸ್ಕೊಂಡು ಅಲ್ಲಿ ಕಟ್ತಾ ಇದ್ದೀರಾ. ಗೌರ್ಮೆಂಟ್ ಇಂದ ನಮ್ಮ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣ ಸುಮಾರು 25,000 ಲಕ್ಷ ಕೋಟಿ. ಏಯ್ ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ ಎಷ್ಟು ಸೊನ್ನೆ ಅಂತ. ಈ ಸೊನ್ನೆ ಕಂಡಿಡಿದ್ದು ಯಾರು? ನಮ್ಮ ತಾಯಣ್ಣ ನಾನಲ್ಲ ಸರ್. ಹೋಗ್ಲಿ ಕೋಟಿ ಅಂದ್ರೆ ಗೊತ್ತಾ ಸರ್? ನೆಂಚ್ಗಳಕ್ಕೆ ಬೋಟಿ ಮಾತ್ರ ತಗತೀನಿ ಸರ್, ಕೋಟಿ ಮಾತ್ರ ಗೊತ್ತಿಲ್ಲ. ಒಳತೆ ನೋಡು ಕಬ್ಬಾಲ್ಕೆ. ಏಯ್ ಈ ಸೊನ್ನೆನ ಕಂಡಿಡಿದವರು ಭಾರತೀಯರು. ಸುಮಾರು 1 ರಿಂದ 9ಕ್ಕೆ ಬೆಲೆ ಬಂದಿರೋದೇ ಸೊನ್ನೆಯಿಂದ. ಯಾವುದನ್ನು ನಿಕೃಷ್ಟ ಮಾಡಬಾರದು, ಗೊತ್ತಾಯ್ತಲ್ಲ. ಸೊನ್ನೆ ಅಂತಂದ್ರೆ ಅದು ಲಕ್ಷ್ಮಿ, ಗೊತ್ತಾಯ್ತಲ್ಲ. ಗೊತ್ತಾಯ್ತು ಲಕ್ಷ್ಮಿ. ಅಯ್ಯೋ ವರಲಕ್ಷ್ಮಿ ಹಬ್ಬ ಬೇರೆ ಮಾಡಿದೆ, ಈಗ ಮೊನ್ನೆ ಮಾಡಿದೆ ನಾನು. ಏಯ್ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಇನ್ನೊಂದು ಹಾಡದೆ, ಲಕ್ಷ್ಮೀ ಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಖತ್ತಾಗದೆ. ಬಾರಮ್ಮ ಬಡವರ ಮನೆಗೆ ತಾಯಿ ಬಾರಮ್ಮ. ನಾವು ಲಕ್ಷ್ಮಿ ನಮ್ಮ ಜೀವನ ಚೈತ್ರದಲ್ಲಿ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ ಇವೆಲ್ಲ ಕೇಳಕ್ ಚೆನ್ನಾಗಿತ್ತು. ನಿಮ್ಮಂತ ಕುಡುಕ ನನ್ನ ಮಕ್ಕಳು ಲಕ್ಷ್ಮಿ ಪೂಜೆ ಮಾಡ್ತೇವೆ ಅಂತ ಹೇಳಿ ಎಲ್ಲ ಕೂರಿಸ್ಬಿಡುದು. ಆ ದುಡ್ಡು ಕಾಸು ಎಲ್ಲನೂ ಆ ಗಮ್ಗೆ ಹಾಕ್ಬಿಟ್ಟು ಸರ ಮಾಡೋದು, ಏನ್ ದುಡ್ಡೆಲ್ಲ ಇಟ್ಬಿಡೋದು, ಏನ್ ಹಾಕ್ಬಿಟ್ಟು ಡ್ಯಾನ್ಸು, ಅದಕ್ಕೊಂದು DJ ಲಕ್ಷ್ಮಿ 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 ಆ ಲಕ್ಷ್ಮಿ 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 ಆ ಬಾರಮ್ಮ 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 ಆ ಬಾರಮ್ಮ. ಏಯ್ ಸಖತ್ತಾಗಿ DJ ಮಾಡ್ತೀರಿ ನೀವು. ವರಮಹಾಲಕ್ಷ್ಮಿ ಹಬ್ಬ ಸಂತೃಪ್ತಿಯಾಗಿ ಮಾಡಿದೇನಪ್ಪ. ಈ ತರ ಜೋಗಿ ಡ್ಯಾನ್ಸ್ ಮಾಡ್ತಲ್ಲ ಮಾಡ್ದೆಯಾ? ಹೆಂಗ್ ಮಾಡ್ತಾರೆ ಅಪ್ಪಾಜಿ? ಹೆಂಗ್ ಹಬ್ಬ ಮಾಡ್ತಾರೆ ಅಂತ. ನಿಮ್ಮ ಭಾಗ್ಯಲಕ್ಷ್ಮಿ ಅಮೌಂಟು 3 ತಿಂಗಳಾಗಿದೆ ಬಂದು. ನಮ್ಮಮ್ಮ ಎಲ್ಲಿ ಮಾಡ್ತಾಳೆ ವಿಜೃಂಭಣೆಯಿಂದ? ಏಯ್ ಯಾರೇ ಇದು? ಅನಾಮಿಕ. ಅನಾಮಿಕ ಅಲ್ಲ, ಇವ್ರ ಅಕ್ಕನ್ ಕೊಟ್ಟ ಮಿಕ ಇವನು. ನನ್ನ ಬಾಮ ಇದ. ಈ ಬಾವ ಅಂತ ಸಾಂಗ್ ಬಂದ್ಬಿಟ್ರೆ ಬಂದರ ಬಾವ ಬಂದರ ಅಂದ್ರೆ ಬಂದ್ಬಿಡ್ತಾನೆ. ಏನಪ್ಪ ಇದು ನಿಂದು ಅವತಾರ? ಮಳೆ ಬತ್ತಿತ್ತು ಸಾರ್, ಅದಕ್ಕೆ ಮಳೆ ಬಂತು ಅಂತ ಹೇಳಿ ನೀನು ಇದನ್ನ ಕವರ್ ಸುತ್ಕೊಂಡಿದೆಯಲ್ಲ, ರಿಮೂವ್ ಯುವರ್ ಕ್ಲಾತ್. ಸರ್ ನೋಡಿದ್ರೆ ಭಯ ಆಗುತ್ತೆ ಸರ್ ನಿಮ್ಗೆ, ಬೇಡ. ಏಯ್ ಅದೇನಾದ್ರಾಗಿರ್ಲಿ ತೆಗೆಯ ಅಂದ.
ಏಯ್ ಇದೇನು ಕೂದ್ಲ ಇಲ್ಲ ತಾಮ್ರ ತಂತಿನ? ತಾಮ್ರ ತಂತಿನಲ್ಲ ಕೂತು ಅಲ್ಲ ಸರ್, ಕಾಯಿ ಮಟ್ಟಿ ಚಗರೆ ಸರ್, ಚಗರೆ ಓಹೋ ಇದು ಚಗರೆ ಅಂತಾರಲ್ಲ ಹಾಗೆ. ಚಗರೆ. ಏಯ್ ಹೊಡ್ತೀನಿ ನೋಡು ಕಪಾಲ್ಕೆ, ನೋಡಕ್ ಆಯ್ತಾ ಇಲ್ಲ. ಈ ಕರಡಿ ಕೂದಲ ಕಟ್ ಮಾಡಿಸಿ ನೀಟಾಗಿರ್ಬೇಕು, ಗೊತ್ತಾಯ್ತಲ್ಲ? ಸರ್ 2000 ಬಂದಿಲ್ಲ, ಕಟಿಂಗ್ಗೆ ಕಾಸು ಕೊಟ್ಬಿಡಿ ಸರ್. ಥು, ಥು. ಏಯ್ ಈ ರೀಲ್ಸ್ ಇನ್ಸ್ಟಾಗ್ರಾಮ್ಲಿ ಫೇಮಸ್ ಆಗ್ಬೇಕು ಅಂತ ಈ ಕೂದಲನ್ನ ಇಷ್ಟುದ್ದ ಬೆಳೆಸ್ತಿದೆ ಇಲ್ಲ, ಜಡೆ ಮೈಸ್ ಅಂದ್ರೆ ಜಡೆ ಮದ್ನಾಗೆ. ಸರ್ ಆ ಕೂದ್ಲದ ಅಷ್ಟೇ ಇಲ್ಲ, ಫೇಮಸ್ ಆಗಿ ಮೊನ್ನೆ ಪಾದಯಾತ್ರೆ ಮಾಡ್ದ ಸರ್ ಇವನು. ಪಾದಯಾತ್ರೆ ಇಲ್ಲಿ ತಿರುಪತಿಗೆ ಮಾಡಿದ್ಯಾ? ನಾನು ಹೇಳ್ತೀನಿ ಬಾಬಾಜಿ ಸರ್, ನಮ್ ಹುಡುಗಿ ಸಿಕ್ಕಿದ್ರೆ ತಿರುಪತಿಗೆ ಹೋಯ್ತೀನಿ ಅಂತ ಅನ್ಕೊಂಡಿದ್ದೆ. ಹುಡುಗಿ ಸಿಗ್ಲಿಲ್ಲ, ಗೋವಾಗ್ ಪಾದಯಾತ್ರೆ ಮಾಡಿಬಿಟ್ಟೆ. ಏಯ್ ಮತ್ತೆ ನೋಡು ಕಪಾಲ್ಕೆ, ಒಳ್ಳೆ ಕುಡುಕ್ ನನ್ನ ಮಕ್ಕಳು ಸವಾಸ ಆಯ್ತಿದ್ದು. ಗೋವಾ ಗೀವಾ ಅನ್ಕೊಂಡು ಇವ್ ಬೇರೆ 90 ಅನ್ಕೊಂಡು ಇದೇ ಆಗೈತಲ್ರಿ. ನಂದು 90, ಇವಂದು 2 ಕ್ವಾರ್ಟರ್. ಏಯ್ ನಿಮ್ಮಿಬ್ಬರು ನೋಡ್ತಾ ಇದ್ರೆ ಏನೂ ಉದ್ಯೋಗ ಇಲ್ಲದವ್ರು ಕಾಣ್ತಾ ಇದ್ರಿ. ನಿಮ್ಗೇನು ಉದ್ಯೋಗ ಇಲ್ವಾ? ಇದೆಯಲ್ಲ ಸರ್, ನೀವು ಅಕೌಂಟ್ಗೆ 2000 ಹಾಕ್ತೀರಿ, ಅದನ್ನ ಕಿತ್ಕೊಂಡು ನಾವು ಕುಡಿಯೋದು, ಅದೇ ಉದ್ಯೋಗ. ಒಳಕ್ಕೆ ನೋಡು ಕಪಾಲ್ಕಿಬ್ರಿಗೂ ಈ ಗುದ್ಲಿ ಪಿಕಾಶಿ ಸಲ್ಕೆ ಎಲ್ಲ ಇದೆಯಾ? ಇದೆ 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 ಇದೆ. ಹಾಗಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳ್ತೀನಿ, ಆ ಬೆಟ್ಟ ಗುಡ್ಗಳು ಎಲ್ಲೆಲ್ಲಿ ಬರೀ ಕಲ್ಲು ಬಂಡೆ ಜಾಸ್ತಿ ಇದೆ, ಅಲ್ಲಿ ಅಗಿರಿ, ಒಂದ್ ಗುಂಡಿ ತೆಗಿರಿ, ಒಂದ್ ಗಿಡ ನೆಡಿ, ಪರಿಸರ ಉಳಿಸಿ, ಮಾಲಿನ್ಯ ಅಳಿಸಿ, ಇಬ್ರು ಅಲ್ಲಿ ಕೆಲಸ ಮಾಡಿ ಹೋಗಿ ಹೋಗಿ. ಸರ್ ನೀವೊಂಚೂರು ಆ ಗುದ್ಲಿ ಪಿಕಾಸಿಯ ಕೊಡಿಸ್ಬಿಟ್ರೆ ನಾವು ಎಲ್ಲೆಲ್ಲಿ ಗುಂಡಿ ಅಗಿಬೇಕು ಅಂತ ಸ್ಕೆಚ್ ಹಾಕ್ಬಿಡ್ತೀವಿ. ಏಯ್ ಅವರೇ ಕೊಡ್ತಾರೆ ನಡಿ, ಅಡ್ವಾನ್ಸ್ ಕೊಟ್ರೆ ಕುಡ್ಕೊಂಡು ತಿನ್ನವಂತ ನನಗಿದೆ. ಏಯ್ ನಿಮ್ಮಿಬ್ಬರಿಗೂ ಎಲ್ಲ ಹೇಳಿದ್ರಿ. ಏಯ್ ರಾಜಪ್ಪ, ಅವರಿಬ್ಬರಿಗೆ ಗುದ್ಲಿ ಪಿಕಾಶಿ ಕೊಟ್ಟು ಸ್ವಲ್ಪ ಅರಣ್ಯ ಪ್ರದೇಶಗಳಿಗೆ ಕರ್ಕೊಂಡೋಗಿ ಒಳ್ಳೊಳ್ಳೆ ಗಿಡಗಳು ನೆಡ್ಸಿ. ಬರಲ್ಲ, ಮೊದಲು ಏರ್ ಕಟಿಂಗ್ ಮಾಡಿಸು. ಮನೇಲಿ ಮೊನ್ನೆ ವರಲಕ್ಷ್ಮಿ ಹಬ್ಬದ ದಿನ ತೆಂಗಿನಕಾಯಿ ತರಕ್ಕೆ ಮಾರ್ಕೆಟ್ಗೆ ಹೋದವನು ಇವತ್ತು ಪ್ರತ್ಯಕ್ಷ ಆಗಿದೆಯಲ್ಲೋ. ಮಾರ್ಕೆಟ್ ಅಲ್ಲಿ ತೆಂಗಿನಕಾಯಿ ನೋಡಿದ್ರು ಬುಳಿ ತರ ಕಾಣಿಸುತ್ತೆ, ಬುಳಿ ತರ ಕಾಣಿಸುತ್ತೆ. ಅದಕ್ಕೆ ಹೇಳೋದು, ನೋಡಿದ್ನಿ ನೋಡ್ತಾ ಇದ್ರೆ ಕಣ್ಮುಂದೆ ಅದೇ ಓಡಾಡ್ತಾ ಇರ್ತದೆ ಅಂತ, ಅದು ಬಿಟ್ಟು ಬೇರೆದ್ ನೋಡು. ಸಾಯ್ತು ನನ್ನ ಇವ್ರು ಬೇರೆ ಹೊಂಟೋದ್ರು. ಇವಾಗ ಯಾರು